ಕುಂಭಪಯೋದರಿತಾನೆ ಚತ್ತು ಕುಂಭಪಯೋದರಿತಾನೆ ಚತ್ತು ನೋಡುವುದರಾಗಳು ಯಾವ ನೀನಿಲ್ಲಿ ಬಂದು ಕುಳಿದಿರುವ ಕಾರಣಗಳೇನಿದೆಂದು ಕುಳಿದಿರುವ ಕಾರಣಗಳೇನಿದೆಂದು ಭಾರತೀಯ ಪದರಿದೆಯ ಖಂಡನ ವಿಚಾರ ವರದೆಯ ನೀತಿಯ ಯಾರು? ನೀನಾಗಿ ಬಂದೆಯೋ ಅಥವಾ ಹೊಸ ಬಯಕೆಗಳನ್ನೇನಾದ್ರೂ ಹೊತ್ತು ತಂದೆಯೋ? ನಾರಿಮಣಿ ರಂಭೆ ಕೇಳು, ನಾರಿಮಣಿ ರಂಭೆ ಕೇಳು, ಯಮನವರ ಸೋರದೇವ ಬಂದೇದಾಳು, ಯಮನವರ ಸೋರದೇವ ಬಂದೇದಾಳು. ಈ ರಾತ್ರಿ ನಿನ್ನ ಕೂಡಿ, ಈ ರಾತ್ರಿ ನಿನ್ನ ಕೂಡಿ ಸುಗಿದುವ ವಿಚಾರವೇ ನಗಾಯ್ತು ಪ್ರಹುಡಿ, ಸುಗಿದುವ ವಿಚಾರವೇ ನಗಾಯ್ತು ಪ್ರಹುಡಿ. ನಾರಿಮಣಿ ರಮೆ ಕೇಳು, ಯಮನವರ ಸರದಿಯು ಬಂದೆದಾಳು, ಯಮನವರ ಸರದಿಯು ಬಂದೆದಾಳು. ಯಮಧರ್ಮರಾಯ ಕಳುಹಿಸಿದನೆ? ಹೌದರಮ್ಮೆ, ನಾನು ಮೊದಲೇ ಹೇಳಿದಲ್ಲ, ನಾನಾಗಿ ಬಂದದಲ್ಲ. ಮತ್ತೆ ಇದೊಂದು ರಾತ್ರಿ ಇಲ್ಲೇ ನಿನ್ ಜೊತೆಗಿರ್ಬೇಕು, ನಾಳೆ ಹೋಗುದು ನಾನು. ನೀನ್ ಯಾರು? ನಿನ್ನ ಊರು ಯಾವುದು? ನಿನ್ನ ಹೆಸರೇನು? ನೀನ್ ಯಾರಂತ ಆಗ್ಬೇಕಲ್ಲ? ಯಾಕರಮ್ಮೆ ನಂಗೆ ಜೋರು ಮಾಡ್ತಿ? ಕತ್ಲೆ ಆಗ್ತಾ ಇದೆ, ತಡ ಆಗ್ತದೆ, ಅದೆಲ್ಲ ಹೇಳಿ ಪುರ್ಸೊತ್ತಿಲ್ಲ. ಬಾರಮ್ಮೆ, ಮುಚ್ಚು ಬಾಯಿ. ಓದ್ಕೊಂಡು ಬಾ, ಮಾತಾಡು. ಹುಚ್ಚು ಮಾತಾಡಬೇಡ, ನಪನ ನಿನ್ನಿಚ್ಚ ಇದು ಸಲ್ಲಗಾಡ, ನಪನ ನಿನ್ನಿಚ್ಚ ಇದು ಸಲ್ಲಗಾಡ. ಸಚ್ಚರಿತನಲ್ಲ ನೀನು, ಸೌತುನರ ಗೊಪ್ಪೆ ಗೊಪ್ಪೆ ನಾನು. ಹುಚ್ಚುಚ್ಚಾಗಿ ಮಾತನಾಡಬೇಡ. ನೀನ್ಯಾರಾದ್ರೂ ನನಗೇನು? ನಾನು ಹಾಗೆಲ್ಲ ಸಿಕ್ಕೋಳಲ್ಲ. ನೀನು ಹೇಗೆ ಬಂದಿದ್ದೀಯೋ ಹಾಗೆ ಹಿಂದಕ್ಕೆ ಹೋಗು, ಇಲ್ಲವಾದರೆ ಯಾರನ್ನಾದ್ರೂ ನಿನ್ನನ್ನು ಹೊರಗೆ ಅಟ್ಟಿಸಬೇಕಾಗುತ್ತದೆ. ನಿನಗೇನು ಮರುಳೆ? ರಂಬೆ ನಿನಗೇನು ಮರುಳೆ, ರಂಬೆ ನಿನಗೇನು ಮರುಳೆ, ತ್ರೈಲೋಕವ ಒಮ್ಮೆರಗುಗೊಳಿಸಬಲ್ಲೆ, ತ್ರೈಲೋಕವ ಒಮ್ಮೆರಗುಗೊಳಿಸಬಲ್ಲೆ. ಕಂಬು ಕಂಟಿದೆಯೇ ಬರಿದೆ, ನರಪಾಪಿ ಎಂಬೆಳಿಗೆ ಬಿಡು ಸಾರಿದೆ, ನರಪಾಪಿ ಎಂಬೆಳಿಗೆ ಬಿಡು ಸಾರಿದೆ. ರಂಬೆ ನಿನಗೇನು ಮರುಳೆ, ತ್ರೈಲೋಕವ ಒಮ್ಮೆರಗುಗೊಳಿಸಬಲ್ಲೆ, ತ್ರೈಲೋಕವ ಒಮ್ಮೆರಗುಗೊಳಿಸಬಲ್ಲೆ. ಏನು? ನಿನಗೇನು ಮರುಳೆ? ನಾನು ಬಂದದ್ದಲ್ಲ ಅಂತ ಮೊದಲೇ ಹೇಳಿದೆ.
ಆಶ್ಚರ್ಯ, ನನ್ನ ಜೀವಮಾನದಲ್ಲಿ ಇಂತಹ ಘಟನೆಗಳು ನಡೆದುದೇ ಇಲ್ಲ. ಬಹುಶಃ ಇವನಿಂದ ಏನೋ ಒಂದು ಲೋಕ ಕಲ್ಯಾಣವಾಗಬೇಕಾಗಿದೆ. ಅದಕ್ಕಾಗಿ ವಿಧಿಯು ಈ ರೀತಿ ನಾಟಕವಾಡಿಸುತ್ತಿರಬೇಕು. ಏನೇ ಇರಲಿ, ಯಮಧರ್ಮರಾಯನವರ ಇವನಿಗೆ ಇದೆಯಂತಾದರೆ ಇವನನ್ನು ನಾನು ಸ್ವೀಕರಿಸಲೇಬೇಕು. ಎಲೆ ಪ್ರೇತಾತ್ಮನೆ, ಎಲೆ ಪ್ರೇತಾತ್ಮನೆ, ನಿನ್ನನ್ನು ಇಲ್ಲಿ ಕಳಿಸಿದವರು ಯಾರು? ನಾನು ಹಾಗೆಲ್ಲ ಸಿಕ್ಕೊಳ್ಳಲ್ಲ. ಇಲ್ಲ, ಹಾಗಾದ್ರೆ ಒಂದು ಉಪಾಯವನ್ನು ಹೇಳುತ್ತೇನೆ. ನೀನು ಶಿವಪಂಚಾಕ್ಷರಿ ಮಂತ್ರವನ್ನು, ಇಲ್ಲ, ಉಪಾಯದಿಂದ ಯಾವತ್ತೂ ಅಪಾಯ ಆಗಿದ್ದಿಲ್ಲ. ನೀನು ಶಿವಪಂಚಾಕ್ಷರಿ ಮಂತ್ರವನ್ನು 5 ಕೋಟಿ ಸಂಖ್ಯೆಯಲ್ಲಿ ಹೇಳಬೇಕು. 5 ಕೋಟಿ ಸಂಖ್ಯೆ, 5 ಕೋಟಿ ಸಂಖ್ಯೆಯಲ್ಲಿ ಹೇಳಬೇಕು. ಮಾತನಾಡಬೇಡ. ನಾನು ಬೇಕೆಂದಿದ್ರೆ ನಾನು ಹೇಳಿದ ಹಾಗೆ ಕೇಳಬೇಕು. ಹಾಗಾದ್ರೆ ಕುಳಿತುಕೋ. ಕುಳಿತುಕೊಳ್ಳಬೇಕು. ನಾನು ಬೇಕೆಂದ್ರೆ ಕುಳಿತುಕೊಳ್ಳಲೇಬೇಕು. ಕುಳಿತುಕೋ. ಆಯ್ತು. ಹಾಗೆಲ್ಲ ಕುಳಿತುಕೊಳ್ಳುದು. ಪದ್ಮಾಸನ ಹಾಕಿ ಕುಳಿತುಕೊಳ್ಳಿ. ಪದ್ಮಾಸನ ಹಾಕಿ ಕುಳಿತುಕೊಳ್ಳಬೇಕು. ನಿನ್ನ ಎಡಕಾಲನ್ನು ಬಲಕಾಲ ಮೇಲೂ, ನನ್ನ ಕಾಲ ಮೇಲಲ್ಲ, ನಿನ್ನ ಕಾಲ ಮೇಲೆ. ಇಲ್ಲ, ನಾನು ಬೇಕಿದ್ರೆ ಹಾಕಲೇಬೇಕು. ಬಲಕಾಲ ಮೇಲೂ ಹಾಕಿ. ಈಗ ಕೈಯನ್ನು ಮುಗಿದುಕೋ. ಈಗ ಮುಗಿದುಕೋ. ಕಣ್ಣನ್ನು ಮುಚ್ಚಿಕೋ. ಇಲ್ಲ, ಏನೆಲ್ಲ ಹಾಗೆ ಮಾಡುವುದಿಲ್ಲ. ನಿನ್ನ ಆತ್ಮದ ಕಣ್ಣನ್ನು ಮುಚ್ಚಿಕೊಂಡು ಶಿವನಾಮ ಸ್ಮರಣೆಯನ್ನು ಮಾಡಬೇಕು. ನಾನು ಹೇಳಿದ ಹಾಗೆ ಹೇಳಬೇಕು. ಅದೆಂತ ಕಿರ್ಚುದು? ಶುದ್ಧಿಬದ್ಧವಾಗಿ ಹೇಳಬೇಕು. ಇಲ್ಲ, ಸರಿಯಾಗಿ ಹೇಳಿಲ್ಲ ನೀನು. ನಮಃ. ಯಾರಮ್ಮನ? ನಿನ್ನಮ್ಮನ ಅವರಮ್ಮನ? ಮತ್ತೆ ಶಿವಾಯ. ಶಿವಯ್ಯ ನಿನ್ ಪಕ್ಕದ ಮನೆಯವನ? ನೀನ್ ಸರಿಯಾಗಿ ಹೇಳ್ತಿದ್ಯಾ? ಎಷ್ಟು ಚಂದ ಮಾಡಿ ಲಯಬದ್ಧವಾಗಿ ನೀ ಹೇಳ್ದಂಗೆ ಹೇಳ್ತಾ ಇದ್ದೇನೆ. ಹೇಳು. ಹೇಳ್ತೇನೆ. ಓಂ ನಮಃ ಶಿವಾಯ. ಹೋಮದ ಕಷಾಯನ ತಲೆ ಮೇಲೆ ಸುರಿಯಲಿಕ್ಕೆ. ಮತ್ತೆ ಹಾಗೆ ಹೇಳುದ? ಮತ್ತೆ ಹೇಗೆ ಹೇಳಿದ್ರಮ್ಮೆ? ಓಂ ನಮಃ ಶಿವಾಯ. 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 ಅಬ್ಬ, ಇವನಿಂದ ಬಿಡುಗಡೆ ಸಿಕ್ಕಿತು. ಮುಂದೇನಾಗುತ್ತೋ ನೋಡೋಣ. ಎಲ್ಲ ಪ್ರೇತವೇ, ಸೂರ್ಯೋದಯಕ್ಕೆ ಸರಿಯಾಗಿ ಬಾ ಎಂದು ಹೇಳಿರುವರು. ಅದನ್ನು ಮರೆತು ಶಿವನ ರಂಬೆ ಮನೆಯಲ್ಲಿ ಶಿವನಾಮ ಸ್ಮರಣೆ ಮಾಡುತ್ತಿರುವೆಯಲ್ಲ, ನಿನ್ನನ್ನು ಬಿಡುವವರು ಯಾರು? ಬಾ ಹೀಗೆ. ಏನಿದು ಆಶ್ಚರ್ಯ! ನನ್ನ ಪರಮ ಭಕ್ತನಾದ ಶ್ವೇತಕುಮಾರನನ್ನು ನನ್ನ ಸ್ಮರಣೆಯಲ್ಲಿ ನಿರತನಾದ ಸಂದರ್ಭದಲ್ಲಿ
ಭಾಷ ಹಾಕಿ ಎಳೆದುಕೊಂಡು ಹೋಗುತ್ತಿದ್ದಾರಲ್ಲ, ನನ್ನ ಭಕ್ತನಿಗಾದ ಅವಮಾನವನ್ನು ನಾನು ಸಹಿಸಲಾರೆ. ಯಾರಲ್ಲಿ ಮಗನೇ ವೀರಭದ್ರ, ಬೇಗ ಬಾ. ಜನಕ ಪಾದಗೆ ವಂದಿಸಿಕೊಂಡಿದ್ದೇನೆ. ಎದ್ದೇಳು ಮಗನೇ. ನನ್ನನ್ನು ಕರೆದಂತಹ ಕಾರಣವೇನು? ಮಗನೇ ವೀರಭದ್ರ, ನನ್ನ ಭಕ್ತನಾದ ಶ್ವೇತಕುಮಾರನ ಆತ್ಮವನ್ನು ಯಮಭಟ್ಟರು ಎಳೆದುಕೊಂಡು ಹೋಗುತ್ತಿದ್ದಾರೆ. ನೀನು ಈಗಲೇ ಹೋಗಿ ತಡೆದು ಅವನನ್ನು ಬಿಡಿಸಿಕೊಂಡು ಬಾ. ಜನಕ, ಆ ಯಮಭಟರನ್ನು ತಡೆದು ನಿಮ್ಮ ಭಕ್ತನನ್ನು ಈಗಲೇ ಬಿಡಿಸಿಕೊಂಡು ಬರುವುದಕ್ಕಾಗಿ ಹೊರಟೆ. ಯಮಭಟರೇ, ನಮ್ಮ ತಂದೆಯ ಭಕ್ತನನ್ನು ಮುಟ್ಟುವ ಯೋಗ್ಯತೆಯೂ ನಿಮಗಿಲ್ಲ. ಅಂತಹದಲ್ಲಿ ಪಾಶವನ್ನು ಹಾಕಿ ಎಳೆದುಕೊಂಡು ಹೋಗುತ್ತಿರಲ್ಲ, ಸುಮ್ಮನೆ ಬಿಟ್ಟು ತೊಲಗೆ ಆಚೆ. ಎಲ ವೀರಭದ್ರ, ನಿನ್ನ ತಂದೆಯ ಮಾತು ಎಷ್ಟು ನಿನಗೆ ಮಹತ್ವವುಳ್ಳದ್ದು, ಹಾಗೆಯೇ ನಮ್ಮ ಒಡೆಯನಾದ ಯಮನ ಊಳಿಗವು ನಮಗೆ ಅಷ್ಟೇ ಮಹತ್ವವುಳ್ಳದ್ದು. ನಿನ್ನ ಕೊಳ್ಳು ಬೆದರಿಕೆಗೆ ನಾವು ಬೆದರುವವರಲ್ಲ. ತೊಲಗಾಚೆ. ಬಾಧೆ ಎಲ್ಲವೋ ವೀರಭದ್ರ, ನಿಲ್ಲಲ್ಲಿ. ಒಂದು ಹೆಜ್ಜೆ ಮುಂದೆ ಇಟ್ಟೇ ಆದರೆ ಜಾಗ್ರತೆ. ಸುಮ್ಮನೆ ಆರ್ಭಟಿಸಬೇಡ. ಇದು ನನ್ನ ಸ್ವಾಧೀನಕ್ಕೆ ಒಳಪಟ್ಟ ಪ್ರೇತ. ನಿನ್ನ ಅಪ್ಪನ ಕೆಲಸ ಏನಿದ್ದರೂ ಲಯ ಮಾಡುವುದು ಮಾತ್ರ. ಲಯ ಆದ ಮೇಲೆ ಅವರ ಆತ್ಮವನ್ನು ವಿಚಾರಿಸಿ ಪಾಪ ಪುಣ್ಯಗಳ ಲೆಕ್ಕ ಹಾಕಿ ಶಿಕ್ಷಿಸುವ ಜವಾಬ್ದಾರಿ ನನ್ನದು ಎನ್ನುವಾಗ ಸುಮ್ಮನೆ ನನ್ನ ಕೆಲಸಕ್ಕೆ ಅಡ್ಡ ಬರಬೇಡ. ತೊಲಗಾಚೆ. ಎಲ್ಲ ಯಮನೆ, ಹರನ ಆಜ್ಞೆ ನಮಗಾಗಿದೆ. ಆಜ್ಞೆಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ಓಹೋ, ನಮ್ಮ ಕರ್ತವ್ಯಕ್ಕೆ ನೀನು ಅಡ್ಡಿ ಬರುವುದಾದರೆ ನಿನ್ನನ್ನು ಎದುರಿಸಬೇಕಾಗುತ್ತದೆ. ಬಾ ಮುಂದೆ. ಎಲ್ಲವೂ ಯಮನೆ ನಿಲ್ಲಲ್ಲೇ. ಯಾಕೆ? ಒಂದು ಹೆಜ್ಜೆ ಮುಂದೆ ಇಟ್ಟೆ ಅಂತಾದರೆ ಜಾಗ್ರತೆ. ಭಕ್ತ ಮಾರ್ಕಂಡೇಯನ ಕಥೆಯನ್ನು ಜ್ಞಾಪಿಸಿಕೊ. ಹರನ ಭಕ್ತರನ್ನು ಅಳಿಸುವುದಕ್ಕಾಗಿ ಹೊರಟಿರುವೆಯ. ಮೂರ್ಖನಂತೆ ವರ್ತಿಸಬೇಡ. ಲೋಕಕಂಟಕನ ಹರಣಕ್ಕಾಗಿ ತ್ರಿಮೂರ್ತಿಗಳಾದ ನಾವು ಹೂಡಿದ ನಾಟಕವಿದು. ಓಹೋ, ಪುಣ್ಯಾತ್ಮನಿಂದ ಭೂಲೋಕದ ಒಂದು ದುಷ್ಟ ಶಕ್ತಿ ಹರಣವಾಗಬೇಕು. ಆತನು ಮಡಿಯಬೇಕಾದರೆ ಈತನು ಮತ್ತೆ ಮನುಷ್ಯನಾಗಬೇಕು. ಆದ್ದರಿಂದ ಈತ ಮರುಹುಟ್ಟು ಪಡೆಯಲಿದ್ದಾನೆ. ಈತನನ್ನು ನನ್ನ ವಶಕ್ಕೆ ಕೊಡು. ಓ ದೇವಾ, ದೇವಾದಿ ದೇವರ ದೇವ ಶಂಕರನೇ, ಕೌದನ್ನನು ಭಕ್ತ ಜನಪ ಶಂಕರನೇ. ಓ ದೇವಾ, ಹಾ ನಿಮ್ಮ ನಾಟಕದಲ್ಲಿ ನನ್ನನ್ನು ಸೂತ್ರವಾಗಿಸಿಕೊಂಡಿರಾ? ನಾನು ಮಾಡಿದ್ದು ಅಪರಾಧ ಎಂದು ಆಗಲಾರದು. ಹಾ ನನ್ನ ಕರ್ತವ್ಯವನ್ನೇ ನಾನು ಮಾಡಿದ್ದೇನೆ. ಈಗ ನೀವಂದಂತೆ ಇವನನ್ನು ನಿಮ್ಮ ವಶಕ್ಕೆ ಕೊಡುತ್ತೇನೆ. ಹಾ
ಆದರೆ ಒಂದು ಸಮಸ್ಯೆ ದೇವ. ಏನದು? ಇವನ ಕೊರಳಿಗೆ ಹಾಕಿದ ಈ ಪಾಶವನ್ನು ಇನ್ಯಾರಿಗೆ ತೊಡಿಸಲಿ? ಅದಕ್ಕೆ ಚಿಂತಿಸಬೇಡ. ಹ. ಆ ದುಷ್ಟ ದುರ್ಜಯನ ಒಂದು ಸಮ್ಮನೆ ಕೊರಳಿಗೆ ತೊಡಿಸು. ಹಾಗೆಯೇ ಆಗಲಿ. ಮಗು ಶ್ವೇತಕುಮಾರ, ನಿನಗೆ ಮುಂಚಿನ ರೂಪ ಸೌಂದರ್ಯ ದಯಪಾಲಿಸಿದ್ದೇನೆ. ದುರ್ಜಯನನ್ನು ಸಂಹರಿಸಿ ಸುಖದಿಂದ ರಾಜ್ಯವಾಳು. ನಿನಗೆ ಮಂಗಳವಾಗಲಿ, ಹಾಗೂ ಲೋಕಕ್ಕೆ ಸನ್ಮಂಗಳವಾಗಲಿ. ಕುಮುದದಳಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರ ಶರವಾಣಿಗೆ ಶರಜನ್ಮ ಮಾತುಗೆ ಶಂಕರನ ಪ್ರೀತಿಗೆ ಹರಿಯ ನೇರಿ ಮರದ ಮೂಕಾಂಬಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಸಹೃದಯರೇ, ಪುತ್ತೂರು ಬ್ರಾಹ್ಮಣ ವಲಯ ಇಲ್ಲಿಯ ಮಹಿಳಾ ಸದಸ್ಯರಿಂದ ಶ್ವೇತಕುಮಾರ ಚರಿತ್ರೆ ಸುಮಾರು 2 ತಾಸು ನಮ್ಮ ಮುಂದೆ ಸಂಪನ್ನಗೊಂಡಿದೆ. ಮಹಿಳೆಯರು ಎಲ್ಲರೂ ವಿವಾಹ ಆದಂತಹ ಮಹಿಳೆಯರು ಪ್ರಯತ್ನಪೂರ್ವಕವಾಗಿ 2-3 ತಿಂಗಳು ಉಡುಪಿ ಯಕ್ಷಗಾನ ಕೇಂದ್ರದ ಗುರುಗಳಾದ ಕೃಷ್ಣಮೂರ್ತಿ ಭಟ್ರಿಂದ ಯಕ್ಷಗಾನದ ಹೆಜ್ಜೆಗಾರಿಕೆಯನ್ನು ಕಲಿತು ಹೆಚ್ಚಿನವರು ಪ್ರಥಮ ಬಾರಿ ಯಕ್ಷಗಾನವನ್ನು ಮಾಡ್ತಾ ಇದ್ದಾರೆ. ಇದು ದ್ವಿತೀಯ ಪ್ರಯೋಗ. ಈ ಎಲ್ಲ ಮಹಿಳೆಯರಿಗೆ ಪರ್ಯಾಯ ಶ್ರೀ ಸೋದೆ ವಾದಿರಾಜ ಮಠದ ವತಿಯಿಂದ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.